ಅ ಫ್ರೂಟ್ಫುಲ್ ಡೇ ಆಫ್ ಅ ಡೈರೆಕ್ಟ್ ಸೆಲ್ಲರ್. ಎಸ್, ಇದು ಯಾವುದೇ ರೀತಿಯ ವ್ಲಾಗ್ ಅಲ್ಲ. ನಾನು ಫಸ್ಟಿಗೆ ಹೇಳಿದೆ, ನನ್ನ ರೀಲ್ಸ್ಗಳಲ್ಲಿ ನಾನು ಜಸ್ಟ್ ಡೈರೆಕ್ಟ್ ಸೆಲ್ಲಿಂಗ್ನ ಬಗ್ಗೆ ಒಂದಿಷ್ಟು ನಾಲೆಜ್ಗಳನ್ನು ಕೊಡ್ತಾ ಹೋಗ್ತೀನಿ. ಇವತ್ತು ನಮಗೆ ಇವೆಂಟ್ ಇದ್ದಿದ್ದರಿಂದ ನಾನು ನಿನ್ನೆ ನೈಟು ಫುಲ್ ಆನ್ ಪ್ರಿಪರೇಷನ್ಸಲ್ಲಿದ್ದೆ. PPTಸ್ಗಳನ್ನು ಮಾಡ್ತಾ ಇದ್ದೆ, ಅದೇ ರೀತಿ ವೀಡಿಯೋಸ್ಗಳನ್ನು ಮಾಡ್ತಾ ಇದ್ದೆ. ಇವತ್ತು MC ಕೂಡ ನಾನೇ ಆಗಿದ್ದೆ. ಸೊ ಹಾಗಾಗಿ ಸಾಕಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇತ್ತು. ಸೊ ಜನ ಬರ್ತಾ ಇದ್ರು, ವಿ ವೇರ್ ಆಲ್ಮೋಸ್ಟ್ ರೆಡಿ. ಸೊ ಹೀಗೆ ಒಂದೆರಡು ಸೆಲ್ಫಿ ವೀಡಿಯೋಸ್ಗಳನ್ನು ತಗೊಂಡು ವಿ ಸ್ಟಾರ್ಟೆಡ್ ಆಫ್ ಅವರ್ ಡೇ. ಆ್ಯಂಡ್ ಇಟ್ ವಾಸ್ ಒನ್ಸ್ ಅಗೇನ್ ಮೀ ವಿತ್ ದ ಮೈಕ್. ಐ ಜಸ್ಟ್ ಲವ್ ಇಟ್. ನಮಸ್ತೆ. ಎಸ್, ಸೊ ನನ್ನ ಇಂಟ್ರೊಡಕ್ಷನ್ ಅನ್ನು ಆಲ್ರೆಡಿ ಮಾಡಿದ್ದಾರೆ, ಬಟ್ ಸ್ಟಿಲ್ ನನ್ನ ಇಂಟ್ರೊಡಕ್ಷನ್ ಅನ್ನು ಕೊಡ್ಲಿಕ್ಕೆ ನಾನು ಬಯಸ್ತೀನಿ. ಸೊ ಮಿಡ್ಲಲ್ಲಿ ಸ್ವಲ್ಪ ಕೂತು ಪ್ರೆಸೆಂಟರ್ನ ಕೇಳುವಂಥ ಒಂದು ಚಾನ್ಸ್ ಸಿಕ್ತು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಓಕೆ, ಇದರೊಂದಿಗೆ ಇವತ್ತಿನ ದಿನವನ್ನು ನಾವು ಮುಗಿಸ್ತಾ ಇದ್ದೇವೆ. ಸೊ ಅ ಗ್ರ್ಯಾಂಡ್ ಸಕ್ಸಸ್ ಆಫ್ ಒನ್ ಇವೆಂಟ್. ಸೊ ಇನ್ನೊಂದು 6 months 3 to 4 months ನಂತರ ಮತ್ತೊಂದು ಇಂಥದ್ದೇ ಇವೆಂಟ್ ಆಗುತ್ತೆ. ಸೊ MC ಇತ್ತು, ಪ್ರೆಸೆಂಟೇಷನ್ ಇತ್ತು, ಇದೆಲ್ಲವನ್ನು ಕೂಡ ಒಟ್ಟಿಗೆ ಮಾಡಲಿಕ್ಕಿತ್ತು. ಬಟ್ ಅದ್ರ ಜೊತೆಗೆ ತುಂಬ ಎಂಜಾಯ್ ಕೂಡ ಮಾಡಿದ್ದೇವೆ. ಸೊ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯನ್ನು ನಾವು ಇದೇ ರೀತಿ ಮಾಡೋದು, ಲೈಕ್ ಜನಗಳಿಗೆ ಇಂಟ್ರೊಡಕ್ಷನನ್ನು ಕೊಡುವಂಥದ್ದು, ಜನಗಳಿಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡುವಂಥದ್ದು. ಸೊ ಈ ಎಲ್ಲ ಪ್ರೋಗ್ರಾಮ್ಸ್ಗಳನ್ನು ಬೇಸಿಕಲಿ ನಾವು ಇದನ್ನು ಮಾಡ್ತಾ ಇರ್ತೇವೆ. ಸೊ ನೆಕ್ಸ್ಟ್ ರೀಲ್ಸಲ್ಲಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಯಾಕೆ, ಏನು ಡಿಫ್ರೆನ್ಸ್ ಇದೆ ಡೈರೆಕ್ಟ್ ಸೆಲ್ಲಿಂಗಿಗೂ ಬೇರೆ MLMಗೂ ಏನು ಡಿಫ್ರೆನ್ಸ್, ಇದೆಲ್ಲವನ್ನು ನಾನು ಹೇಳಿಕಿದ್ದೀವಿ. ಸೊ ಅಂಟಿಲ್ ದೆನ್ ಸಿ ಯು. ಥ್ಯಾಂಕ್ ಯು ಸೊ ಮಚ್.